ಅಮ್ಮ ನೋಡಿಲಿ ಟೋನಿ ಅದು ಬೊಗಳುತ್ತಲ್ಲ ಅದಕ್ಕೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವಾಗ ಪೂಜೆ ಮಾಡೋಕ್ಕೆ ಅಂತ ಹೂ ಕಿತ್ಕೊಳ್ಳೋಕೆ ಬಂದೆ. ಒಬ್ಳಿಗೆ ಭಯ ಆಯಿತು, ನಮ್ಮಮ್ಮನೂ ಎಳ್ಕೊಂಡು ಬಂದಿದ್ದೀನಿ ಇಲ್ಲಿ ಕಿತ್ಕೊಳ್ಳೋಣ ಅಂತ. ನಮ್ಮಮ್ಮ ಮನೆ ಮುಂದೆ ಒಂದು ಚಿಕ್ಕದಾಗಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಒಂದಷ್ಟು ಹೂವು ಇಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಏನೋ ಸಾಂಬಾರಿಗೆ ಪಲ್ಯಕ್ಕೆ ಏನೇನೋ ಒಂದು ವೆರೈಟೀಸ್ ಸೊಪ್ಪು ಹಾಕ್ತಾರಲ್ಲ ಅದನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಪಾಟ್ ಎಲ್ಲ ಬೆಳೆಸಿದ್ದಾರೆ. ಬನ್ನಿ ನೋಡೋಣ ನಮ್ಮಮ್ಮ ಏನೇನು ಬೆಳೆಸಿದ್ದಾರೆ ಅಂತ. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಜಾಸ್ತಿ ಗಿಡ ಆಯಿತು, ಈ ಸಲ ಅಷ್ಟೊಂದಿಲ್ಲ. ಯಾಕೋ ಮೇಂಟೈನ್ ಚೆನ್ನಾಗಿ ಮಾಡಿಲ್ಲ ಅನಿಸುತ್ತೆ. ಇರೋ ಅಷ್ಟೇ ಹೆಂಗೆ ಇಟ್ಟಿದ್ದಾರೆ ಅಂತ ನೋಡಬೇಕು. ಇವಾಗ ಅಂದರೆ ಒಳಗೋವಾಗ ಭಯ ಆಯಿತು, ಏಕೆಂದರೆ ನನಗೆ ಇಲ್ಲಿ ಸ್ವಲ್ಪ ಆವಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಅಮ್ಮನೂ ಹೇಳ್ಕೊಂಡು ಬಂದಿದ್ದೀನಿ ಬೊಮ್ಮ ಅಂತ. ನೋಡೋಣ ಬನ್ನಿ ಈಗ. ಅಮ್ಮ ಇದಲ್ವಾ ತೊಗರಿ ಗಿಡ? ಇದು ತೊಗರಿ ಗಿಡ ಹೋಗ್ಬಿಡ್ತು ಎಲ್ಲ ಗಿಡ, ಇದು ಒಂದೇ ಉಳಿದಿರೋದು. ಆ ಕಡೆ ಒಂದು ತೊಗರಿ ಗಿಡ. ಮೊದಲು ಹೂ ಕಿರಣ, ಹೂವಿನ ಗಿಡ ಸೋಮವಾರ ಪೂಜೆಗೆ. ಬಟ್ ಅಮ್ಮ ಚೆನ್ನಾಗಿ ಸಿಗುತ್ತಲ್ವ ಹೂವು ಎಲ್ಲ? ಎಲ್ಲ ಥರ ಹೂವು ಇದೆ. ದಾಸವಾಳ ಬೇಕಾದಷ್ಟು ಸಿಗುತ್ತೆ. ಇದು ಬಿಡಿಸ್ಕೊಳ್ಳಲ್ಲ, ಸ್ಫಟಿಕ ಅಲ್ವಾ? ಇದೇ ಸಾಕಾಗುತ್ತೆ ದಾಸವಾಳ. ಇದು ಮರ್ಗ ಎಲ್ಲಿ ಮರ್ಗ ಅಂದ್ಬಿಟ್ಟಿದೆ. ಏನಕ್ಕಮ್ಮ ಯೂಸ್ ಮಾಡ್ತಾರೆ? ಓ ಇದು ಹಾವು ಬರ್ದೇ ಇರಲಿ ಅಂತ ಆಗ್ತಾರಲ್ಲ ಅದಾ? ಪೂಜೆಗೆ ಯೂಸ್ ಮಾಡೋದಾ ಮರ್ಗ? ಓ ಎಷ್ಟು ಗಮ್ ಅಂತ ಇದೆ. ಇದು ವೈಟ್ ದಾಸವಾಳ ಅಲ್ಲ, ಚಿಕ್ಕದು. ಇದನ್ನ ಔಷಧಿಗೂ ಉಪಯೋಗಿಸ್ತಾರೆ ಈ ಹೂವನ್ನ. ಮೆಡಿಸನ್ಗೆ, ಈ ಕೂದಲು ಎಣ್ಣೆಗೆ, ಆಮೇಲೆ ಇದಕ್ಕೆಲ್ಲ ಆಯುರ್ವೇದಿಕಲ್ಲಿ. ಇದು ದಾಸವಾಳ ಅಲ್ವಮ್ಮ? ಇದು ದಾಸವಾಳ. ಇನ್ನೇನು ಹಾಕಿದ್ದೀರಾ? ಯೆಲ್ಲೋ ಕಲರ್ ಇತ್ತಲ್ವ? ಹಾಂ ಇಲ್ಲಿ ಇದೆಯಲ್ಲ, ಇಲ್ಲಿ ವಾವ್ ಚೆನ್ನಾಗಿದೆ ಮಮ್ಮಿ. ಕಿತ್ಕೊಳ್ಳಿ ಅದನ್ನು. ಆಗುತ್ತೆ ನಮಗೆ. ಇದು ಅರಳಿದೆಯಾ ಒಣಗೋಗಿದೆಯಾ? ಇದು ಅರಳಿದೆ. ಅರಳಿರೋದಾ? ಅರಳಿ ಬಾಡೋಗ್ತದೆ. ಓಕೆ. ಇದು ಚಕ್ರಮುನಿ ಸೊಪ್ಪು. ಅಮ್ಮ ಇನ್ನೊಂದು ಕಲರ್ ಹಾಕಿದ್ರಲ್ಲ ಅದೇನಾಯ್ತು? ಯೆಲ್ಲೋ ಕಲರ್ಗೆ ಮಧ್ಯ ಇತ್ತು ನೋಡಿ, ರೆಡ್. ಅದು ಅಲ್ಲಿ ಆ ಕಡೆ ಸೈಡ್ ಇದೆಯಾ? ಆ ಕಡೆಗೆ. ಇದೇನಿದು? ವಿಟಮಿನ್ ಸೊಪ್ಪು. ಇದು A to Z ವಿಟಮಿನ್ ಅಂತ. A to Z ವಿಟಮಿನ್ ಸೊಪ್ಪು ಅಂತಾರೆ, ಕನ್ನಡದಲ್ಲಿ ಚಕ್ರಮುನಿ ಸೊಪ್ಪು ಅಂತ. ಓ ಚಕ್ರಮುನಿ ಸೊಪ್ಪು. ಇದೇನು ಹೂವನ್ನ? ಇದು ರೆಡ್ ಇದೆಯಲ್ಲ? ಎಲ್ಲದಕ್ಕೂ ಒಳ್ಳೇದು ಇದು ಸೊಪ್ಪು. ಬ್ಲಡ್ ಹೆಚ್ಚುತ್ತೆ. ಬ್ಲಡ್. ಇದ್ರಲ್ಲಿ ಪಲ್ಯ ಮಾಡ್ತಿರಲ್ವ, ಮೊಟ್ಟೆ ಹಾಕಿ ಪಲ್ಯ ಉರಿಯೋದು ಹಂಗೇನೆ. ಪಲ್ಯ ಮತ್ತೆ ಸಾಂಬಾರ್ಗೆ ಎಲ್ಲಕ ಉಪಯೋಗಿಸ್ಬೋದು. ಎಲ್ಲದಕ್ಕೂ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದಿದು. ನಾನು ಕೇಳಿದ್ದು ಇದು ಹೂವನ ಅಂತ. ಇಲ್ಲಿ ಇದೆಯಲ್ಲ ರೆಡ್ ಹೂವು. ರೆಡ್ದು ನೋಡಿ ಇಲ್ಲಿ ಹೂವು. ಇದು ಕೊಡಿ ನೋಡಿ, ರೆಡ್ ಕಲರ್ ಹೂವು. ಇದು ಕರೆಕ್ಟ್. ನೆಕ್ಸ್ಟ್ ಇನ್ನೇನು ಹಾಕಿದ್ದೀರಾ? ನೆಕ್ಸ್ಟ್ ಏನಿಲ್ಲ ನೋಡಿ. ಓ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಸಾರು ಖಾರಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು. ಇದೂ ಅಷ್ಟೇ ಅಲ್ಲಮ್ಮ, ಹೂ ಮಧ್ಯ ಸೇರ್ಸ್ ಕಟ್ತಾರಲ್ಲ ಅದು. ಇದು ಪಂಚಪತ್ರ. ಇದು ಕೊತ್ತಂಬರಿ ಸೊಪ್ಪು. ಅದು ಫ್ಯಾನ್ಸಿನ ಮಮ್ಮಿ, ಅದು ಸುಮ್ಮನೆ ಶೋ ಗಿಡನ? ಇದು ಇಲ್ಲಿ ಇದೆಯಲ್ಲ, ಇದು ಶೋ ಗಿಡ. ಇದ್ರ ಹೂ ಬಿಡುತ್ತಲ್ವಾ ವೈಟ್ ಕಲರ್? ಹೆಂಗೋ ಅದು ಚೆನ್ನಾಗಿ ಬಿಡ್ತದೆ ನೋಡು. ಆ ಕಡೆಗೆಲ್ಲ ಇದೆ. ಅಲ್ಲಿ ಅಲ್ಲಿ ಇದೆಯಲ್ಲ, ಅಲ್ಲಿ ವೈಟ್ ಕಲರ್. ಸ್ವಲ್ಪ ಮೇಲೋಟಾಗ್ಬಿಟ್ಟಿದೆ, ಕೆಳಗಿದ್ರೆ ಇನ್ನೂ ಚೆನ್ನಾಗಿ ಕಾಣೋದಲ್ವ? ಅಷ್ಟೇ ಅಲ್ಲ, ಅಮ್ಮ ಒಂದಷ್ಟು ಇಲ್ಲಿ ಪಾಟ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದಷ್ಟು ಫ್ಯಾನ್ಸಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ.
ನನಗಿದು ಯಾವುದ್ರ ನೇಮ್ ಅಷ್ಟು ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇ ಬಿ ಅವ್ರಿಗೂ ಗೊತ್ತಿದೆಯೋ ಇಲ್ವೋ, ಬಟ್ ಅವ್ರೀಗ ಒಳಗೊಟ್ಟೋಗ್ಬಿಟ್ರು. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಹಾಕಿದ್ದಾರೆ ಅಂತ. ನಮ್ಮಮ್ಮ ಬದನೆಕಾಯಿ ಗಿಡನೂ ಹಾಕಿದ್ದಾರೆ, ಚೆನ್ನಾಗಿ ಬದನೆಕಾಯಿನೂ ಬೆಳೆಸಿದ್ದಾರೆ ಇಲ್ಲಿ. ವಾಂಗಿಬಾತ್ಗೆ ಮತ್ತು ಸ್ಪ್ರೌಟ್ ಸಾಂಬಾರಿಗೆಲ್ಲ ಯೂಸ್ ಆಗುತ್ತೆ. ಎಷ್ಟಿದೆ? 1 2 3 4 5 6 7, ಸದ್ಯಕ್ಕೆ 7 ಬದನೆಕಾಯಿ ಇದೆ. ಅದರಲ್ಲಿ ಇದೊಂದು ದೊಡ್ಡದಾಗಿ ಬೆಳೆಸಿದ್ದಾರೆ ನಮ್ಮಮ್ಮ. ಇಷ್ಟುದ್ದ ಇದೆ ನೋಡಿ, ಚೆನ್ನಾಗಿ ಬೆಳೆಸಿದ್ದಾರೆ. ಇದಲ್ಲದೆ ಒಂದು ಸ್ವಲ್ಪ ಇದಕ್ಕೇನಂತಾರೆ, ನಿತ್ಯ ಮಲ್ಲಿಗೆ ಅಂತಾರೆ, ಅದನ್ನು ಬೆಳೆಸಿದ್ದಾರೆ. ಹಾಗೆ ಅಲ್ಲಿ ವೀಳ್ಯದೆಲೆ ಇದೆ, ವೀಳ್ಯದೆಲೆ ತುಂಬ ಚೆನ್ನಾಗಿ ಚಿಗುರಿದೆ ಅದು ಆ್ಯಕ್ಚುಲಿ ನೋಡಿ. ಹಾಗೆ ಪೆಪ್ಪರು ಹಾಕಿದ್ರು ಲಾಸ್ಟ್ ಟೈಮು ಆ ಕಡೆ ಮರಕ್ಕೆ. ತುಂಬ ಶೀತ ಆಗ್ಬಿಟ್ಟು ಅದು ಪೆಪ್ಪರು ಸತ್ತೋಗ್ಬಿಟ್ಟಿದೆ ಅದು ಗಿಡ. ಸ್ವಲ್ಪ ಒಂದಷ್ಟುದ್ದ ಬಂದಿತ್ತು ಪೆಪ್ಪರು. ಇದು ಹೂವು ಬಿಟ್ಟಿಲ್ಲ ಆ್ಯಕ್ಚುಲಿ, ಇದನ್ನ ಸೌಗಂಧಿಕ ಅಂತ ಅಂತಾರೆ. ಅದು ಹೂವು ಸಕ್ಕ ಸ್ಮೆಲ್ ಬರುತ್ತೆ, ಅದು ಅರೋಮಾ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟಾಗ. ಸೌಗಂಧಿಕ ಪುಷ್ಪ ಅಂತಾರಲ್ಲ ಆ ಗಿಡ ಇದು. ಆ್ಯಂಡ್ ಇದು ಬಂದು ಬ್ರಹ್ಮಕಮಲ. ಇದು ಸೀಸನ್ ಮುಗ್ದೋಗಿದೆ, ಬಂದಾಗ ಅದು ಚೆನ್ನಾಗಿ ಒಂದಷ್ಟು ಹೂ ಬಿಡುತ್ತೆ. ಆ್ಯಂಡ್ ಇದಕ್ಕೆ ನಾವು ಪೂಜೆ ಕೂಡ ಮಾಡ್ತೀವಿ ಅದು ಹೂ ಬಿಟ್ಟಾಗ. ಬ್ರಹ್ಮಕಮಲ ಇದು. ಇದೊಂದು ಇನ್ನೊಂದು ಕಲರ್ ನಿತ್ಮಲ್ಗೆ. ಇದು ಅಲ್ಲಿ ನಾವು ವೈಟ್ ಕಲರ್ ನೋಡಿದ್ವಿ, ಇದು ಪರ್ಪಲ್ಲು, ಚೆನ್ನಾಗಿದೆ ಇದೂ. ಮತ್ತು ಇದೊಂದು ಅಡ್ವಾಂಟೇಜ್ ಏನಂತಂದರೆ 3 days ಆದರೂ ಹೂವು ಒಣಗೋದಿಲ್ಲ. ಇನ್ನೇನು ಬೆಳೆಸಿದ್ದಾರೆ ನೋಡೋಣ ಬನ್ನಿ. ನೆಕ್ಸ್ಟು ಇದು ಬಿಂದಿಗೆ ಹೂವು ಅಂತ. ಇದು ಸೊ ನೀವು ಆಲ್ರೆಡಿ ಆ ಕಡೆ ನೋಡಿದ್ರಿ, ಅಮ್ಮ ಪಾಟ್ಗೆ ಹಾಕಿದ್ದಾರೆ, ಸೇಮ್ ಅದೇನೆ ಇಲ್ಲೂ ಹಾಕಿದ್ದಾರೆ. ಇದ್ರ ಜೊತೆಗೆ ಇದು ನುಗ್ಗೆ ಮರ, ಇದರಲ್ಲಿ ವೈಟ್ ಕಲರು ಬರುತ್ತೆ, ಇಲ್ಲಿ ಪಿಂಕ್ ಮಾತ್ರ ಇಟ್ಕೊಂಡಿದ್ದಾರೆ ಅಮ್ಮ. ಹಾಗೆ ಇದು ನುಗ್ಗೆ ಮರ, ಹೂ ಬಿಟ್ಟಿದೆ, ಕಾಯಿ ಇನ್ನೂ ಬಂದಿಲ್ಲ, ಚೆನ್ನಾಗಿ ಹೂ ಕಚ್ಚಿದೆ. ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲೊಂದು ದಾಸವಾಳ ಗಿಡ ಇದೆ. ಇದು ಸಿಂಗಲ್ ಪೆಟಲ್ದು. ಇದು ಸಿಂಗಲ್ ಪೆಟಲ್. ಹಾಗೆ ಮಳೆ ಬಂದಿರೋದ್ರಿಂದ ಹೂ ಮೇಲೆಲ್ಲ ಮಳೆ ಹನಿ ಇದೆ, ಚೆನ್ನಾಗಿ ಕಾಣಿಸ್ತಿದೆ, ಫ್ರೆಶ್ ಆಗಿದೆ ಎಲ್ಲ. ಇದ್ರ ಜೊತೆಗೆ ಇಲ್ಲೊಂದು ಬಾಳೆ ಗಿಡ ಕೂಡ ಹಾಕಿದ್ದಾರೆ, ಇದು ಏಲಕ್ಕಿ. ಇದು ಮೇ ಬಿ ಇದನ್ನೊಂದು 15 days ಇದನ್ನ ಕಟ್ ಮಾಡ್ತಾರೆ ಅನ್ಸುತ್ತೆ. ಇದಿಷ್ಟು ಅಮ್ಮನ ಕೈ ತೋಟ. ಅಮ್ಮ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನ. ಬನ್ನಿ ಈ ಕಡೆ ಹೂವು ಇದೆ, ಕಿತ್ಕೊಳ್ಳೋಣ. ಓ ಅದಲ್ಲದೆ ಇಲ್ಲೊಂದು ದಾಸವಾಳ ಇದೆ ನೋಡಿ, ಇದು ಯೆಲ್ಲೋ ಕಲರ್. ಇದು
ಯೆಲ್ಲೋ ಕಲರ್ದು ಹೂವು ಕಿತ್ಕೊಂಡಿದ್ದೀನಿ. ನೀರೊಳಗೆ ಹಾಕೊಂಡ್ರೆ ಹರಡುತ್ತೆ. ಒಂದೇ ಒಂದು ಬಿಟ್ಟಿತ್ತು. ಆ್ಯಕ್ಚುಲಿ ಮಧ್ಯದಲ್ಲಿ ರೆಡ್ ಕಲರ್ ಬರುತ್ತಂತೆ. ಸೊ ತುಂಬ ಚೆನ್ನಾಗಿರುತ್ತೆ ಅದನ್ನು. ಅದಲ್ಲದೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮರ ಇದೆ. ಇನ್ನು ಕಾಯಿ ಬಿಟ್ಟಿಲ್ಲ, ಚಿಕ್ಕದು ಮರ, ತುಂಬ ಎತ್ತರ ಹೋಗಬೇಕು ಕಾಯಿ ಬರಬೇಕು ಅಂದರೆ. ಸದ್ಯಕ್ಕೆ ಎಲ್ಲೂ ಇಲ್ಲ, ಕಾಯಿ ಇಲ್ಲ. ಇದಿಷ್ಟು ಅಮ್ಮ ಚೆನ್ನಾಗಿ ಮೇಂಟೈನ್ ಮಾಡಿರೋವಂಥ ಗಿಡಗಳು. ಇದು ಅಮ್ಮನ ಕೈ ತೋಟ. ಇದಲ್ದೇ ಇನ್ನೂ ಇದೆ ತೋಟದಲ್ಲಿ. ಪಪ್ಪ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂತ ನೆಕ್ಸ್ಟು ಒಂದು ವ್ಲಾಗಲ್ಲಿ ಹಾಕ್ತೀನಿ. ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ ಅಲ್ಲೂ. ಚಕ್ಕೋತ ಆಗ್ಬೋದು ಅಥವಾ ಈ ಬಾಳ್ದೆಕಾಯಿ ಆಗ್ಬೋದು, ಅದೆಲ್ಲ ಇದೆ. ಅದನ್ನು ಒಂದಿನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೆಫಿನೆಟಾಗಿ ನಾನು ಊರಿಗೆ ಹೋಗೋಷ್ಟರಲ್ಲಿ ಎಲ್ಲನೂ ಕವರ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಕಿತ್ಕೊಳ್ಳಿ, ಅಲ್ಲಿದೆಯಲ್ಲ, ಜಂಪ್ ಮಾಡಿಬಿಡು. ಇಲ್ಲಿ ನೋಡಿ ಎಷ್ಟೊಂದಿದೆ, ಮೊಗ್ಗೆಲ್ಲ ಇದೆ. ತುಂಬಾ ಚೆನ್ನಾಗಿರೋ ಫ್ಲವರ್ಸ್, ತುಂಬಾ ಟಾಪ್ ಇರೋದು ಇಷ್ಟೊಂದು ಸಿಕ್ಕಿದೆ ಫ್ರೆಂಡ್ಸ್ ನೋಡಿ. ಸೊ ಫೈನಲಿ ನಾವಿಷ್ಟು ಹೂ ಕಿತ್ತಿದ್ದೀವಿ ನಾವೆಲ್ಲ ಸೇರಿಕೊಂಡು. ನೋಡಿ, ಇಷ್ಟು ಸಾಕಾಗುತ್ತೆ. ಇಷ್ಟು ಪೂಜೆಗೆ. ಸೋಮವಾರ ಪೂಜೆ ಮಾಡಬೇಕು. ಇದಾದಮೇಲೆ ಕಾಫಿ ಕುಡಿಬೇಕು, ತಿಂಡಿ ತಿನ್ನಬೇಕು. ಸೊ ಬನ್ನಿ ಈಗ ದೇವ್ರ ಮನೆಗೆ ಹೋಗೋಣ. ಅಲ್ಲೆಲ್ಲ ಹೂವೆಲ್ಲ ಮುಡಿಸಿ ಪೂಜೆ ಮಾಡೋಣ. गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुदेवे नमः. ಏನು ಮಾಡ್ತಾ ಇದ್ದೀರಮ್ಮ? ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆ ಉಪ್ಸಾರ. ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾ ಇದ್ದೀನಿ. ನಿನಗೆ ಅಲ್ಲಿ ಬಾಂಬೆನಲ್ಲಿ ನುಗ್ಗೆ ಸೊಪ್ಪು ಸಿಗಲ್ವಲ್ಲ, ಅದರಿಂದ ನುಗ್ಗೆ ಸೊಪ್ಪು ಉಪ್ಸಾರು ಇರತ್ತು. ಬಟ್ ನೀವು ಮೊದಲೇ ಹೇಳಿದ್ರೆ ನಾನು ಇದು ವಿಡಿಯೋ ಮಾಡ್ಕೊಳ್ತಿದ್ದೆ. ನೀನು ಬರಬೇಕಿತ್ತು. ಮೆಣಸಿನ್ಕಾಯಿ ಹುರಿದ್ಬಿಟ್ಟಿದ್ದೀನಿ. ಎಲ್ಲ ರೆಡಿ ಆಗ್ಬಿಟ್ಟಿದೆ ಆಲ್ರೆಡಿ. ಹಾಗೆ ನೋಡ್ಕೊಂಡ್ಬಿಡ್ತೀನಿ. ನೋಡ್ಕೊ, ಇದು ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಇದು ಹುರುಳಿಕಾಳು, ಅದು ಹುರಿದಿದ್ದೀರಾ? ಅದು ಹುರಿದಿದ್ದೀನಿ. ಇದು ಹುಚ್ಚಳ್ಳು, ಇದನ್ನು ಹುರಿದಿದ್ದೀನಿ. ಓಕೆ. ಮಾಮೂಲಿ ಉಪ್ಪು, ಕಲ್ಲುಪ್ಪು. ಇದು ಹುಣಸೆ ಹಣ್ಣು. ಓಕೆ. ಇದು ಕರ್ಬೇವಿನ ಸೊಪ್ಪು. ಎಷ್ಟಿದೆ ಅಲ್ಲಿ? ಅದು ಒಂದು ಎಸಳು, ಅದು ಒಂದು ಕಡ್ಡಿ. ಇದು ಇಷ್ಟಿದೆ. ಇಷ್ಟಿದೆ. ಓಕೆ. ಇದು ಬೆಳ್ಳುಳ್ಳಿ. ಇದು ನಾವೇ ಹಾಕಿದ್ವಲ್ಲ, ನೋಡಿದ್ವಲ್ಲ ಈಗ ಬೆಳಗ್ಗೆ, ಸೊಪ್ಪು, ಅದು ಕೊತ್ತಂಬರಿ ಸೊಪ್ಪು. ಇದಿಷ್ಟು ಉಪ್ಸಾರು ಖಾರಕ್ಕೆ ರೆಡಿ ಆಗುತ್ತೆ. ಓಕೆ. ಈಗ ಇದನ್ನ ಫಸ್ಟ್ ಹೆಂಗ್ ಮಾಡ್ಕೋತೀರಾ? ಎಲ್ಲಾನು ಒಟ್ಟಿಗೆ ಗ್ರೈಂಡ್ಗೆ ಹಾಕ್ಬಿಡ್ತೀನಿ. ಜಾರ್ ತಗೊಂಡು ಹಾಕಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬಿಡೋದು. ನಾನು ಮಾಡ್ಕೊಟ್ಟಿದ್ನಲ್ಲ ನಿನ್ಗೆ ಪುಡಿ, ಅದನ್ನ ಮಾಡಿ ಈ ಸಲ ಕಳ್ಸಿದ್ರಲ್ಲ ಹಬ್ಬಕ್ಕೆ, ಕಳ್ಸಿದ್ನಲ್ಲ, ಎಲ್ಲ ರೆಡಿ ಮಾಡ್ಕೊಂಡು ತಿಂದ. ಮಾಡಿದ್ದೆ ಉಪ್ಸಾರು, ಹೀರೆಕಾಯಿ ಉಪ್ಸಾರು ಮಾಡಿದ್ದೆ ನಾನು. ಎಲ್ಲ ರೆಡಿ ಮಾಡಿದ್ದೆ. ಏನಿಲ್ಲ, ನೀನ್ ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆ ಹಣ್ಣು ಅಷ್ಟೇ ರುಬ್ಕೋಬೇಕಾಗಿದ್ದು. ಎಲ್ಲ ರೆಡಿ ಮಾಡಿದ್ನಲ್ಲ. ಟೇಸ್ಟ್ ಚೆನ್ನಾಗಿತ್ತು. ಬಟ್ ಬೇಗ ಆಗುತ್ತೆ ಕಣಮ್ಮ ಆ ಥರ ಆದರೆ. ಮೊದಲೆಲ್ಲ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಂಡು ಗ್ರೈಂಡ್ ಮಾಡ್ತಿದ್ವಿ. ಇರೋ 3 ಜನಕ್ಕೆ ಖಾಲಿನೇ ಆಗ್ತಿರ್ಲಿಲ್ಲ. ಅದಕ್ಕೆಲ್ಲ ರೆಡಿ ಮಾಡ್ಕೊಟ್ಟಿದ್ದು ನಾನು. ಇವಾಗ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಈಗ ಇಷ್ಟು ಹಾಕೊಂಡಿದ್ದೀನಿ. ನೀರು ಹಾಕೋತೀರಾ? ಇದು ನೀರು ಹಾಕಲ್ಲ, ಹಂಗೆ ಪುಡಿ ಮಾಡ್ತೀನಿ. ಏನು ಮಾಡ್ತಾ ಇದ್ದೀರಾ ಅಲ್ಲಿ? ಮೆಣಸೆ ಹಾಕಿಲ್ಲ ನೋಡು, ಇಷ್ಟು ಮೆಣಸು ಹಾಕೋಬೇಕು. ಓ, ಮರ್ತ್ಬಿಟ್ಟಿದ್ರಾ? ಮರ್ತ್ಬಿಟ್ಟಿದ್ದೆ ನೋಡು, ಇಷ್ಟು ಮೆಣಸು ಹಾಕತ್ತೀನಿ ಅಷ್ಟೇ. ಓಕೆ. ಇದಕ್ಕೆ ಒಣಮೆಣಸಿನ್ಕಾಯಿ, ಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು, ಆಮೇಲೆ ಏನದು ಹುಚ್ಚೆಳ್ಳಲ್ವಾ, ಮತ್ತೆ ಹುಳ್ಳಿಕಾಳು. ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ನೀರು ಹಾಕೋತೀನಿ. ಬಿಸಿನೀರಾ? ಬಿಸಿನೀರು ತುಂಬಾ ಸುಡೋದಲ್ಲ, ಸ್ವಲ್ಪ ಅಲ್ವಾ? ಸ್ವಲ್ಪ. ತಣ್ಣೀರು ಹಾಕಲ್ಲ ನಾನು. ಅಮ್ಮ, ಈ ಉಪ್ಸಾರು ಖಾರ ಆಡಿಸಿದಾಗ ಕೈಯೆಲ್ಲ ಫುಲ್ ಉರಿ ಬರುತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು?
ಅದಕ್ಕೆ ಕೈ ಉರಿಯೋದು ಏನು ಮಾಡಬೇಕು, ಸ್ವಲ್ಪ ಇದು ಹಾಕೋಬೇಕು, ಹರಳೆಣ್ಣೆ ಸವರ್ಕೊಂಡ್ರೆ ಕೈ ಏನಷ್ಟು ಉರಿಯಲ್ಲ. ಓ, ಹರಳೆಣ್ಣೆ ಅದೇ ನಾವು ತಲೆಗೆ ಹಾಕೊಂತೀವಲ್ಲ, ಅದನ್ನು ಹಾಕೋಬೇಕು. ಹಾಕೊಂಡ್ರೆ ಕೈ ಉರಿಯಲ್ಲ? ಅಷ್ಟು ಕೈ ಉರಿಯಲ್ಲ. ತೋರಿಸಿ. ಓಕೆ, ಇದನ್ನು ಮತ್ತೆ ಮಿಕ್ಸಿಲಿ ರುಬ್ಕೊತೀನಿ ಅಷ್ಟೇ. ಸೊ ಫೈನಲಿ ಈ ರೀತಿ ಆಗುತ್ತಲ್ಲಮ್ಮ. ಸೊಪ್ಪೊಗ್ಗರಣೆ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಜೊತೆ ಎಲ್ಲಾ ತರ ಮಿಕ್ಸಿಂಗ್ ಸೊಪ್ಪು ಹಾಕಿದ್ದಾರೆ. ಬಾಳೆ ತೋಟದಲ್ಲಿ ಇತ್ತು, ಅಮ್ಮ ಎಲ್ಲಾನು ಕಿತ್ಕೊಂಡ್ ಬಂದಿದ್ದಾರೆ. ನಮ್ಗೆ ಅಷ್ಟು ಗೊತ್ತಾಗಲ್ಲ, ಅಮ್ಮಂಗೆ ಗೊತ್ತು. ಒಂದಷ್ಟು ವೆರೈಟಿ ಸೊಪ್ಪುಗಳನ್ನ ಕಿತ್ಕೊಂಡ್ ಬಂದು ಈ ನುಗ್ಗೆ ಸೊಪ್ಪಿನ ಜೊತೆ ಅಥವಾ ಇನ್ಯಾವುದೋ ಒಂದು ಸೊಪ್ಪಿನ ಜೊತೆ ಆ್ಯಡ್ ಮಾಡ್ತಾರೆ. ಅದನ್ನ ಬೆರಕ್ ಸೊಪ್ಪು ಅಂತ ಕರೀತಾರೆ. ಅದನ್ನ ಹಾಕಿದಾಗ ಆದಷ್ಟು ಒಗ್ಗರಣೆ ಮಾಡೋದು ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕಂಪಲ್ಸರಿ ಇದ್ದೇ ಇದೆ. ಯಾಕಂತಂದ್ರೆ ಅದು ಟೇಸ್ಟ್ ಒಂಥರ ಚೆನ್ನಾಗಿ ಕೊಡುತ್ತೆ ಒಗ್ಗರಣೆ ಮಾಡೋದ್ರಿಂದ ಅಂದ್ಬಿಟ್ಟು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಇದಕ್ಕೆ ಅಮ್ಮ ಸ್ವಲ್ಪ ತೆಂಗಿನಕಾಯಿ ಆಡ್ ಮಾಡ್ತಿದ್ದಾರೆ. ಸಾಕಮ್ಮ ಇದು? ಸ್ವಲ್ಪ ಹೊತ್ತು ಕಾಯಿ ಬೇಯಬೇಕಾ? ಏನು ತೆಗೆದುಬಿಟ್ರೆ ಆಗುತ್ತಾ? ಸೊ ಇದನ್ನ ಸೊಪ್ಪೊಗ್ಗರಣೆ ಅಂತ ಕರಿತೀವಿ ನಾವು. ಉಪ್ಸಾರ್ಗೆ ರೆಡಿ ಆಗಿದೆ. ಇವರು ನಮ್ಮ ಮಾಮ, ನಮ್ಮ ಮಮ್ಮಿ ಕೊನೆ ತಮ್ಮ. ಇವರು ನಮ್ಮ ಅಮ್ಮ ಹತ್ರ 5 ಮಾಮಾಸ್ ಇದೆ. ಹಾ, ಇದು ನಮ್ ಕೊನೆ ಮಾಮ. ನಿಂಗೆ ಊಟ ಕೊಡ್ಲಾ? ಏನಮ್ಮ ಮುಂಬೈಲಿ ಮುದ್ದೆ ಎಲ್ಲ ಮಾಡ್ತಾರ? ಹ್ಞೂ ಮಾಮ, ನಾನ್ ಮಾಡ್ತೀನಲ್ಲ ಮನೆಯಲ್ಲಿ ಮುದ್ದೆ ಉಪ್ಸಾರು ಎಲ್ಲ ಮಾಡ್ತೀನಿ. ಹೊರಗಡೆ ಸಿಗುತ್ತಾ? ಎಲ್ಲ ಅಲ್ಲೆಲ್ಲ ಬರೀ ವಡಾ ಪಾವು, ಪಾವ್ ಬಜಿ ಅದು ಇದು ಅಷ್ಟೇ. ಈ ತರ ಉಪ್ಸಾರು ಟೇಸ್ಟ್ ಬರಲ್ಲ. ಮಾಡಿದ್ರೆ ನಾನು ಹೀರೆಕಾಯಿ ಉಪ್ಸಾರು ಮಾಡ್ತೀನಿ ಅಷ್ಟೇ. ಸೊಪ್ಪು ಎಲ್ಲ ಸಿಗಲ್ವಾ ಅಲ್ಲಿ? ಸೊಪ್ಪು ಹೈಬ್ರಿಡ್ ಮಾಮೂಲಿ ಬೆಂಗಳೂರು ಸೈಡ್ ಏನ್ ಸಿಗುತ್ತಾ ನಾಟಿ ಸೊಪ್ಪು ಸಿಗಲ್ಲ. ನಮ್ಮ ಅಮ್ಮ ಹತ್ರ 5 ಮಾಮಾಸ್ ಇದೆ. ಇದು ತುಂಬಾ ಚೆನ್ನಾಗಿರುತ್ತೆ, ತಿನ್ಬೇಕು. ನುಗ್ಗೆ ಸೊಪ್ಪೆಲ್ಲ ಸಿಗುತ್ತೆ? ಇಲ್ಲ, ನುಗ್ಗೆಕಾಯಿ ಚೆನ್ನಾಗಿ ಸಿಗುತ್ತೆ, ಆದ್ರೆ ನುಗ್ಗೆ ಸೊಪ್ಪು ಸಿಗಲ್ಲ. ನುಗ್ಗೆಕಾಯಿ ಸಿಕ್ಕಿದ್ಮೇಲೆ ಸೊಪ್ಪು ಸಿಗ್ಬೇಕಲ್ಲ? ಅದು ಮಾರ್ಕೆಟ್ ಇಂದಲ್ವ ಬರೋದು. ಸೊ ನಾನು ಟ್ರೈ ಮಾಡಿದೆ ಒಂದೆರಡು ಸಲ, ಎಲ್ಲಾರು ಸಿಗುತ್ತಾ ಅಂತ. ರಾಗಿ ಹಿಟ್ಟೆಲ್ಲ ಸಿಗುತ್ತಾ ಅಲ್ಲಿ? ಇಲ್ಲಿ ಪಪ್ಪ ಕಳಿಸ್ತಾರೆ, ಇಲ್ಲಾಂದ್ರೆ ಮಾಮೂಲಿನೂ ಸಿಗುತ್ತೆ, ಒಂಚೂರು ಕಾಸ್ಟ್ಲಿ ಅಷ್ಟೇ. ಹೌದಾ? ಅದು ಬೇರೆಯವರೆಲ್ಲ ತಿಂತಾರ ಅಕ್ಕಪಕ್ಕ ನಿಮ್ಮ? ಇಲ್ಲ ಇಲ್ಲ, ಅವರೆಲ್ಲ ಈ ಏನು ರಾಗಿ ಲಡ್ಡು ಅಂತ ಮಾಡ್ತಾರೆ. ಅದ್ ಬಿಟ್ರೆ ರೊಟ್ಟಿ ರೇರ್ ಆಗಿ. ನಾವೇ ಜಾಸ್ತಿ ಈ ಕಡೆ ಯೂಸ್ ಮಾಡೋದು ಈ ರಾಗಿನ. ನಮ್ ಫೇಮಸ್ ಅಲ್ವಾ ಮಂಡ್ಯ ಜಿಲ್ಲೆಯಲ್ಲಿ ರಾಗಿ ಮುದ್ದೆ ಉಪ್ಸಾರು ಊಟ ಅಲ್ವಾ? ನಮ್ಗೆ ಉಪ್ಸಾರು ಇಲ್ಲದೆ ಹೋದ್ರೆ ಏನೋ ತಿಂದೆ ಅನ್ಸೋದೇ ಇಲ್ಲ. ದೇವೇಗೌಡರು ಡೆಲ್ಲಿದಾಗ ಮಾಡ್ಸ್ಕೊ ತಿಂತಿದ್ರು ಅಂತಲ್ಲ, ಉಪ್ಸಾರನ್ನೇ. ಕರೆಕ್ಟ್, ನಾನು ಮಾಡ್ತಿರ್ತೀನಿ ವಾರಕ್ಕೊಂದ್ಸಲ. ನಮ್ಗಂತೂ 3 ಟೈಮಲ್ಲಿ 1 ಟೈಮ್ ಇರ್ಬೇಕು ಉಪ್ಸಾರು. ನಮ್ಗೆ ಸೊಪ್ಪು ಉಪ್ಸಾರು ಇಷ್ಟ, ಆದ್ರೆ ಸೊಪ್ಪು ಸಿಗಲ್ಲ. ಹೆಲ್ತಿಯಾಗಿರುತ್ತೆ ಉಪ್ಸಾರು ಊಟನೂ. ನನ್ ಫ್ರೆಂಡ್ಸ್ಗೆಲ್ಲ ತೋರ್ಸಿದ್ದೆ ಇದನ್ನ ಮಾಡಿ. ಅವ್ರು ಇದೇನ್ ಹಿಂಗ್ ತಿನ್ನೋದ, ನೀರೊಳಗೆ ಖಾರ ಹಚ್ಕೊಂಡ್ ತಿನ್ನೋದ ಅನ್ಕೊಂಡ್ ಬರ್ತೀವಿ. ಇದ್ರಲ್ಲೆಲ್ಲ ನೀರೆಲ್ಲ ಇದಾಗಿರ್ತದಲ್ಲ, ಪ್ರೋಟೀನ್ ಅಂಶಗಳೆಲ್ಲ ಇರುತ್ತೆ.
ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಯಾರಾದರೂ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಟಿಲ್ ದ್ಯಾನ್ ಬಾಯ್.